ಅಧ್ಯಾಯ 20 ಶಿವನ ಗೋಚರತೆ ಮತ್ತು ತ್ರಿಮೂರ್ತಿಗಳ ಒಕ್ಕೂಟ. ಮಹರ್ಷಿಯ ಮುಖವು ಈಗ ಭಕ್ತಿಯಿಂದ ಹೊಳೆಯಿತು. ಅವರು ಹೇಳಿದರು, ಓ ಋಷಿಗಳೇ, ಈ ಸಂಪೂರ್ಣ ನಾಟಕವನ್ನು ಆಯೋಜಿಸಿದ ಕ್ಷಣ ಬಂದಿದೆ. ವಿಷ್ಣು ಮತ್ತು ಬ್ರಹ್ಮರ ಪ್ರಾರ್ಥನೆಯನ್ನು ಕೇಳಿ ಅಗ್ನಿಸ್ತಂಭವು ಶಾಂತವಾಯಿತು ಮತ್ತು ಅದರೊಳಗಿನಿಂದ ಪರಮಾತ್ಮ ಶಿವ ಕಾಣಿಸಿಕೊಂಡನು. ಮಹರ್ಷಿ ಆ ರೂಪದ ಅದ್ಭುತ ವಿವರಣೆಯನ್ನು ನೀಡಿದರು. ಅವನಿಗೆ 5 ದಿಕ್ಕುಗಳು ಮತ್ತು 5 ಅಂಶಗಳನ್ನು ಸಂಕೇತಿಸುವ 5 ಮುಖಗಳಿದ್ದವು. ಅವನು 10 ಕೈಗಳನ್ನು ಹಿಡಿದಿದ್ದನು. ಪ್ರತಿಯೊಂದೂ ತ್ರಿಶೂಲ, ಡಮರು ಮತ್ತು ಹಳೆಯ ಭಂಗಿಯನ್ನು ಹಿಡಿದಿತ್ತು. ಅವನು ಹುಲಿ ಚರ್ಮವನ್ನು ಧರಿಸಿದ್ದನು ಮತ್ತು ಸರ್ಪ ಆಭರಣಗಳಿಂದ ಅಲಂಕರಿಸಲ್ಪಟ್ಟನು. ಅವನ ಹಣೆಯ ಮೇಲೆ ಚಂದ್ರನು ಹೊಳೆಯುತ್ತಿದ್ದನು. ಆ ರೂಪವು ತುಂಬಾ ಸುಂದರವಾಗಿತ್ತು ಮತ್ತು ಎಷ್ಟು ವಿಶಾಲವಾಗಿತ್ತು ಎಂದರೆ ಬ್ರಹ್ಮ ಮತ್ತು ವಿಷ್ಣು ಕಣ್ಣು ಮಿಟಿಕಿಸಲು ಮರೆತರು. ಮಹಾದೇವನು ಮುಗುಳ್ನಗ್ಗುತ್ತಾ ಹೇಳಿದನು, ಓ ಮಕ್ಕಳೇ, ಭಯಪಡಬೇಡಿ. ನಾನು ಈ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ ನಿಮ್ಮ ಅಹಂಕಾರವನ್ನು ಹೋಗಲಾಡಿಸಲು ಮಾತ್ರ. ನೀವಿಬ್ಬರೂ ನನ್ನ ದೇಹದಿಂದ ಹುಟ್ಟಿದ್ದೀರಿ. ನಾನು ಸೃಷ್ಟಿಯ ಬೀಜ ಮತ್ತು ನಾನು ಬೀಜವನ್ನು ಬಿತ್ತುವ ತಂದೆ. ಈ ದಿನವನ್ನು ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಎಂದು ಶಿವನು ಘೋಷಿಸಿದನು. ನಾನು ಈ ಲಿಂಗ ರೂಪದಲ್ಲಿ ಕಾಣಿಸಿಕೊಂಡಂತೆ ಭವಿಷ್ಯದಲ್ಲಿ ನನ್ನ ಈ ಲಿಂಗರೂಪವನ್ನು ಪೂಜಿಸುವ ಯಾವುದೇ ಭಕ್ತನು ನನ್ನ ಸಾಯುಜ್ಯ ಮುಕ್ತಿಯನ್ನು ಪಡೆಯುತ್ತಾನೆ. ನಾನು ನಿರಾಕಾರನಾಗಿದ್ದರೂ ನಾನು ಯಾವಾಗಲೂ ಈ ಲಿಂಗರೂಪದಲ್ಲಿ ವಾಸಿಸುತ್ತೇನೆ. ಬ್ರಹ್ಮ ಮತ್ತು ವಿಷ್ಣು ನಾಚಿಕೆಪಟ್ಟು ಶಿವನ ಪಾದಗಳನ್ನು ಹಿಡಿದರು. ಶಿವನು ಅವರನ್ನು ಮೇಲಕ್ಕೆತ್ತಿ ಅಪ್ಪಗಿಸಿದನು. ನಾವು ಮೂವರು ಒಂದೇ ಎಂದು ಅವನು ವಿವರಿಸಿದನು. ಆ ದಿನ ಬ್ರಹ್ಮ ಮತ್ತು ವಿಷ್ಣು ಮೊದಲ ಬಾರಿಗೆ ಶಿವಲಿಂಗವನ್ನು ಪೂಜಿಸಿದರು. ಮಹರ್ಷಿ ಹೇಳಿದರು, ಓ ಋಷಿಗಳೇ, ನಾವು ವಿಗ್ರಹಗಳನ್ನು ಪೂಜಿಸಲು ಇದೇ ಕಾರಣ. ಶಿವಲಿಂಗವು ವಿಗ್ರಹಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ, ಏಕೆಂದರೆ ಅದು ಆರಂಭ ಅಥವಾ ಅಂತ್ಯವಿಲ್ಲದ ಶಿವನ ಅನಂತ ರೂಪವನ್ನು ಸಂಕೇತಿಸುತ್ತದೆ. ಈ ಪವಿತ್ರ ಅಧ್ಯಾಯದ ಕೊನೆಯಲ್ಲಿ ನಾವೆಲ್ಲರೂ ಬ್ರಹ್ಮ ಮತ್ತು ವಿಷ್ಣುವಿನಂತೆ ಶಿವನಿಗೆ ನಮಸ್ಕರಿಸೋಣ. ಪಾಠ: ದೇವರು ರೂಪದಲ್ಲಿ ಅಥವಾ ರೂಪವಿಲ್ಲದೆ ಅಸ್ತಿತ್ವದಲ್ಲಿಲ್ಲ. ಅವನು ಭಾವನೆಯಲ್ಲಿ ಅಸ್ತಿತ್ವದಲ್ಲಿದ್ದಾನೆ. ಅಹಂಕಾರವನ್ನು ಬಿಟ್ಟು ಆ ಅನಂತ ಶಕ್ತಿಯ ಮುಂದೆ ನಮಸ್ಕರಿಸುವುದನ್ನು ಕಲಿಯಿರಿ. ಶಿವ ಕಾಣಿಸಿಕೊಂಡನು, ಆದರೆ ಸೃಷ್ಟಿ ಇನ್ನೂ ಅಪೂರ್ಣವಾಗಿತ್ತು. ಬ್ರಹ್ಮ ಶಿವನನ್ನು ಕೇಳಿದನು, ದೇವರೇ, ನಾನು ಜನರನ್ನು ಹೇಗೆ ಸೃಷ್ಟಿಸಬಲ್ಲೆ? ನಂತರ ಶಿವನು ತನ್ನ ದೇಹದಿಂದ ಒಬ್ಬ ಮಹಿಳೆಯನ್ನು ಬೇರ್ಪಡಿಸಿದನು. ಆ ಮಹಿಳೆ ಯಾರು ಮತ್ತು ಶಿವನು ಅರ್ಧನಾರೀಶ್ವರನ ರೂಪವನ್ನು ಧರಿಸುವ ಮೂಲಕ ಬ್ರಹ್ಮನಿಗೆ ಯಾವ ವಿಜ್ಞಾನದ ರಹಸ್ಯ ಪಾಠವನ್ನು ಕಲಿಸಿದನು? ಮುಂದಿನ ಅಧ್ಯಾಯದಲ್ಲಿ ಈ ಅದ್ಭುತ ಕಥೆಯನ್ನು ಆಲಿಸಿ. ಅಧ್ಯಾಯ 21 ಬ್ರಹ್ಮ ಮತ್ತು ವಿಷ್ಣುವಿಗೆ ಸ್ತುತಿ ಮತ್ತು ಸಮರ್ಪಣೆ. ಸೂತಾಜಿ ನೈಮಿಷಾರಣ್ಯದ ಋಷಿಗಳನ್ನು ಶಿವನು ತನ್ನ ದೈತ್ಯಲಿಂಗ ರೂಪದಲ್ಲಿ ಕಾಣಿಸಿಕೊಂಡ ದೈವೀಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕೆಂದು ಮಾಡಿದರು. ಯುದ್ಧ ನಿಂತು ಹೋಯಿತು ಮತ್ತು ಅಹಂಕಾರವು ಸಂಪೂರ್ಣವಾಗಿ ಕರಗಿ ಹೋಗಿತ್ತು. ಆ ಕ್ಷಣದಲ್ಲಿ ಭಕ್ತಿ ಮತ್ತು ಶರಣಾಗತಿಯ ವಾತಾವರಣ ಮಾತ್ರ ಮೇಲುಗೈ ಸಾಧಿಸಿತು. ಮಹರ್ಷಿ ಹೇಳಿದರು, ಓ ಋಷಿಗಳೇ, ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಮಗುವಿನಂಥ ಸ್ಥಿತಿಯಲ್ಲಿದ್ದರು. ಅವರ ತಂದೆಯ ದೈತ್ಯ ರೂಪವನ್ನು ನೋಡಿ ಭಯಭೀತರಾಗಿದ್ದರು ಮತ್ತು ಪ್ರೀತಿಯಿಂದ ತುಂಬಿದ್ದರು. ನಡುಗುವ ಕೈಗಳಿಂದ ಅವರು ಆದಿದೇವತೆಯನ್ನು ಸ್ತುತಿಸಲು ಪ್ರಾರಂಭಿಸಿದರು. ಅವರ ಬಾಯಿಂದ ಬಂದ ಮಾತುಗಳು ಸಾಮಾನ್ಯ ಪದಗಳಲ್ಲ, ಅವು ವೇದಗಳಾದವು. ಬ್ರಹ್ಮನು ಒದ್ದಾಡಿದ ಧ್ವನಿಯಲ್ಲಿ ಹೇಳಿದನು, ಓ ದೇವರೇ, ನೀನು ಈಶಾನ, ನೀನು ರುದ್ರ, ನಾವಿಬ್ಬರೂ ಹುಟ್ಟಿದ ಬೀಜ. ನಾವು ಅಜ್ಞಾನದಿಂದ ಹೋರಾಡುತ್ತಿದ್ದೆವು. ನಾವು ಕೇವಲ ನಿನ್ನ ಕೈಗೊಂಬೆಗಳು. ನೀನು ಸೃಷ್ಟಿಕರ್ತ, ನೀನು ಪಾಲಕ ಮತ್ತು ನೀನು ವಿನಾಶಕ. ನಿನ್ನಿಲ್ಲದೆ ನಮಗೆ ಯಾವುದೇ ಅಸ್ತಿತ್ವವಿಲ್ಲ. ವಿಷ್ಣು ನಮಸ್ಕರಿಸಿ ಹೇಳಿದನು, ಓ ಮಹಾದೇವ, ನೀನು ಚಿಕ್ಕ ಪರಮಾಣುವಿನಲ್ಲಿರುವೆ ಮತ್ತು ನೀನು ವಿಶಾಲವಾದ ವಿಶ್ವ. ನೀನು ಯಜ್ಞ ಮತ್ತು ಯಜ್ಞದ ಫಲ. ನಾವು ನಿನಗೆ ಶರಣಾಗತರಾಗುತ್ತೇವೆ. ನಮ್ಮ ಅಪರಾಧಗಳನ್ನು ಕ್ಷಮಿಸು. ಕರುಣಾಸಾಗರನಾದ ಶಿವನು ಅವನ ಸ್ತುತಿಯಿಂದ ಸಂತೋಷಗೊಂಡನು. ವಿನಾಶದ ಬೆಂಕಿಯನ್ನು ಪ್ರದರ್ಶಿಸಿದ ಅವನ ಭಯಂಕರ ರೂಪವು ಈಗ ಚಂದ್ರನಂತೆ ತಂಪಾಗಿತ್ತು. ಅವನು ತನ್ನ 2 ಪುತ್ರರಾದ ಬ್ರಹ್ಮ ಮತ್ತು ವಿಷ್ಣುವನ್ನು ಆಶೀರ್ವದಿಸಿದನು. ಶಿವನು ಹೇಳಿದನು, ಸೃಷ್ಟಿಯ ಚಕ್ರವನ್ನು ಮುಂದುವರಿಸಲು ನಿನ್ನ ಮತ್ತು ನನ್ನ ಮಧ್ಯದ ಈ ವ್ಯತ್ಯಾಸ ಅಗತ್ಯವಾಗಿತ್ತು. ಆದರೆ ಸತ್ಯವೇನೆಂದರೆ ನಾವು ಮೂವರು ಒಂದೇ ಅಂಶದಿಂದ ಮಾಡಲ್ಪಟ್ಟಿದ್ದೇವೆ. ಈ ಅಧ್ಯಾಯ ನಮಗೆ ಸೋಲನ್ನು ಒಪ್ಪಿಕೊಂಡು ದೇವರಿಗೆ ಶರಣಾದಾಗ ಅವನು ನ್ಯಾಯದ ಬದಲು
ಪ್ರೀತಿಯನ್ನು ಸುರಿಸುತ್ತಾನೆ ಎಂದು ಮಹರ್ಷಿ ವಿವರಿಸಿದರು. ಬ್ರಹ್ಮ ಮತ್ತು ವಿಷ್ಣು ಅಲ್ಲಿ ದೈವಿಕ ಜ್ಞಾನವನ್ನು ಪಡೆದರು. ಅವರು ತಮ್ಮ ಜವಾಬ್ದಾರಿಗಳನ್ನು ಅರಿತರು. ಆದರೆ ಸೃಷ್ಟಿಯ ಸಮಸ್ಯೆ ಇನ್ನೂ ಪರಿಹಾರವಾಗಿರಲಿಲ್ಲ. ಇಷ್ಟು ವಿಶಾಲವಾದ ಜಗತ್ತನ್ನು ಒಂಟಿಯಾಗಿ ಹೇಗೆ ನಿರ್ವಹಿಸುವುದು ಎಂದು ಬ್ರಹ್ಮ ಇನ್ನೂ ಚಿಂತಿಸುತ್ತಿದ್ದನು. ಅವನಿಗೆ ಸಹಾಯಕರು ಬೇಕಾಗಿದ್ದರು. ಪಾಠವೇನೆಂದರೆ, ಒಬ್ಬರ ತಪ್ಪನ್ನು ಒಪ್ಪಿಕೊಂಡು ದೇವರ ಮುಂದೆ ವಿನಮ್ರರಾಗುವುದು ಅಂತಿಮ ಸಮಾನ. ಬ್ರಹ್ಮನಿಗೆ ಸಹಾಯಕರು ಬೇಕಾಗಿದ್ದರು. ಆದರೆ ಬ್ರಹ್ಮನು ಶಿವನನ್ನು ಧ್ಯಾನಿಸಿದಾಗ ಒಬ್ಬರಲ್ಲ ಎರಡಲ್ಲ, ಸಾವಿರಾರು ಲಕ್ಷಾಂತರ ಶಿವನಂತೆಯೇ ಕಾಣಿಸುವ ವ್ಯಕ್ತಿಗಳು ಕಾಣಿಸಿದರು. ಇಡೀ ಆಕಾಶವು ತ್ರಿಶೂಲಗಳನ್ನು ಹಿಡಿದ ವ್ಯಕ್ತಿಗಳಿಂದ ತುಂಬಿತ್ತು. ಅವರು ಯಾರು ಮತ್ತು ಅವರ ಆಗಮನಕ್ಕೆ ಬ್ರಹ್ಮ ಏಕೆ ಭಯಪಟ್ಟನು? ಮುಂದಿನ ಅಧ್ಯಾಯದಲ್ಲಿ. ಅಧ್ಯಾಯ 22. ಲಕ್ಷಾಂತರ ರುದ್ರರ ಭಯಾನಕ ನೋಟ. ಮಹರ್ಷಿಯ ಧ್ವನಿಯಲ್ಲಿ ಈಗ ಭಾರ ಮತ್ತು ಗಂಭೀರತೆ ಇತ್ತು. ಅವನು ಒಂದು ಪ್ರಳಯವನ್ನು ವಿವರಿಸಲು ಹೊರಟಿದ್ದನಂತೆ. ಅವನು ಋಷಿಗಳಿಗೆ ಆ ದೃಶ್ಯವನ್ನು ಊಹಿಸಲು ಹೇಳಿದನು. ಆಕಾಶವು ನಕ್ಷತ್ರಗಳಿಂದ, ತ್ರಿಶೂಲಗಳಿಂದ ಮತ್ತು ಜಟಿಲವಾದ ಎಳೆಗಳಿಂದ ಮಾತ್ರ ತುಂಬಿದ್ದ ಸಮಯ. ಬ್ರಹ್ಮನು ವಿಶ್ವವನ್ನು ವಿಸ್ತರಿಸಲು ಬಯಸಿದನು. ಅವನು ಶಿವನಂತೆ ಪ್ರಕಾಶಮಾನ ಮತ್ತು ಶಕ್ತಿಶಾಲಿ ಪುತ್ರರಿಗೆ ಜನ್ಮ ನೀಡುವುದನ್ನು ಕಲ್ಪಿಸಿಕೊಂಡನು. ಇದರಿಂದ ಅವರು ವಿಶ್ವವನ್ನು ನಿರ್ವಹಿಸಬಹುದು. ಈ ಬಯಕೆಯಿಂದ ಅವನು ಶಿವನನ್ನು ತೀವ್ರವಾಗಿ ಧ್ಯಾನಿಸಿದನು. ಅವನ ತಪಸ್ಸು ಯಶಸ್ವಿಯಾಯಿತು. ಆದರೆ ಫಲಿತಾಂಶವು ಅವನು ಊಹಿಸಿದಂತೆ ಇರಲಿಲ್ಲ. ಇದ್ದಕ್ಕಿದ್ದಂತೆ ಭಯಾನಕ ಶಬ್ದವೊಂದು ಹುಟ್ಟಿತು ಎಂದು ಮಹರ್ಷಿ ವಿವರಿಸಿದನು. ಕ್ಷಣಾರ್ಧದಲ್ಲಿ ಸಾವಿರಾರು, ಲಕ್ಷಾಂತರ ಮತ್ತು ಶತಕೋಟಿ ರುದ್ರರು ಕಾಣಿಸಿಕೊಂಡರು. ಅವರೆಲ್ಲರೂ ನೋಟದಲ್ಲಿ ಶಿವನನ್ನು ಹೋಲುತ್ತಿದ್ದರು. ಪ್ರತಿಯೊಬ್ಬರಿಗೂ ಅವರಿಗೆ 3 ಕಣ್ಣುಗಳಿದ್ದವು. ಪ್ರತಿಯೊಬ್ಬರೂ ತ್ರಿಶೂಲ ಮತ್ತು ಪಿನಾಕ ಎಂಬ ಬಿಲ್ಲನ್ನು ಹಿಡಿದಿದ್ದರು. ಪ್ರತಿಯೊಬ್ಬರೂ ಹುಲಿ ಚರ್ಮವನ್ನು ಧರಿಸಿದ್ದರು ಮತ್ತು ಪ್ರತಿಯೊಬ್ಬರ ಹಣೆಯ ಮೇಲೆ ಚಂದ್ರನು ಹೊಳೆಯುತ್ತಿದ್ದನು. ಅವುಗಳ ಬಣ್ಣ ನೀಲಿ ಮತ್ತು ಕೆಂಪು ನೀಲಿ. ಅವು ಎಷ್ಟು ಪ್ರಕಾಶಮಾನವಾಗಿದ್ದವೆಂದರೆ ಅವುಗಳ ಬೆಳಕು ದಿಕ್ಕುಗಳನ್ನು ಬೆಳಗಿಸಿತು. ಇಡೀ ವಿಶ್ವವು ಹರ ಹರ ಎಂಬ ಶಬ್ದದಿಂದ ಪ್ರತಿಧ್ವನಿಸಿತು. ರುದ್ರರು ಎಲ್ಲೆಡೆ ಹರಡಿದರು. ಕೆಲವರು ನಗುತ್ತಿದ್ದರು, ಕೆಲವರು ನೃತ್ಯ ಮಾಡುತ್ತಿದ್ದರು, ಕೆಲವರು ಘರ್ಜಿಸುತ್ತಿದ್ದರು. ಅವರ ಸಂಖ್ಯೆ ಎಷ್ಟು ಹೆಚ್ಚಾಗಿತ್ತೆಂದರೆ ಬ್ರಹ್ಮನಿಗೆ ಸಹ ನಿಲ್ಲಲು ಸ್ಥಳದ ಕೊರತೆಯಿತ್ತು. ಇದರಿಂದ ಬ್ರಹ್ಮ ಭಯಭೀತನಾದ. ಈ ರುದ್ರರು ದುರಂತಕ್ಕೆ ಕಾರಣರಾಗುತ್ತಾರೆಂದು ಅವನು ಭಾವಿಸಿದನು. ಭೂಮಿಯು ಅವರ ಪ್ರಕಾಶವನ್ನು ನಿಭಾಯಿಸಲು ಸಾಧ್ಯವಾಗದ ಕಾರಣ ವಿಶ್ವವು ರೂಪುಗೊಳ್ಳುವ ಮೊದಲೇ ನಾಶವಾಗುತ್ತದೆ. ಅವರು ಸಾವು ಮತ್ತು ಮೋಕ್ಷದ ದೇವರುಗಳು. ಜೀವನ ಮತ್ತು ಜಗತ್ತನ್ನು ಉಳಿಸಿಕೊಳ್ಳಲು ಶಾಂತ ಸ್ವಭಾವದ ಅಗತ್ಯವಿದೆ. ಬ್ರಹ್ಮ ನಡುಗುತ್ತಾ ಶಿವನನ್ನು ಪ್ರಾರ್ಥಿಸಿದನು. ಓ ದೇವರೇ, ಈ ರುದ್ರರನ್ನು ಶಾಂತಗೊಳಿಸು. ಜನನ ಮತ್ತು ಮರಣದ ಚಕ್ರದಲ್ಲಿ ವಾಸಿಸುವ ಮತ್ತು ಜಗತ್ತನ್ನು ನಡೆಸುವ ಪುತ್ರರು ನನಗೆ ಬೇಕು. ಈ ರುದ್ರರು ಲೋಕದಿಂದ ಮುಕ್ತರು. ಅವರು ಹೇಗೆ ಮನೆಯನ್ನು ಸ್ಥಾಪಿಸುತ್ತಾರೆ? ಆಗ ಶಿವನು ಮುಗುಳ್ನಕ್ಕು ಆ ಲಕ್ಷಾಂತರ ರುದ್ರರನ್ನು ತನ್ನೊಳಗೆ ಮತ್ತು ವಿವಿಧ ಲೋಕಗಳಲ್ಲಿ ಇರಿಸಿದನು. ಈ ಘಟನೆಯು ಶಿವನ ಶಕ್ತಿ ಅನಂತವಾಗಿದೆ ಎಂದು ತೋರಿಸುತ್ತದೆ. ಅವನು ಬಯಸಿದರೆ ಅವನು ಒಂದು ಕ್ಷಣದಲ್ಲಿ ಶತಕೋಟಿ ವಿಶ್ವಗಳನ್ನು ಸೃಷ್ಟಿಸಬಹುದು. ಆದರೆ ಕಾಲಚಕ್ರವು ಇನ್ನೂ ಸ್ಥಾಪನೆಯಾಗಲು ಉಳಿದಿದೆ. ಕಲಿಯುವ ಶಕ್ತಿಯನ್ನು ಹೊಂದಿರುವುದು ಸಾಕಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಅದನ್ನು ಬಳಸುವುದು ಬುದ್ಧಿವಂತವಾದದ್ದು. ರುದ್ರನು ಶಾಂತನಾಗಿದ್ದಾನೆ. ಆದರೆ ಕಾಲಚಕ್ರ ಹೇಗೆ ತಿರುಗುತ್ತದೆ? ಬ್ರಹ್ಮನಿಗೆ ಒಂದು ದಿನ ಪೂರ್ಣಗೊಳ್ಳಲು ಯುಗಯುಗಗಳು ಬೇಕಾಗುತ್ತದೆ ಮತ್ತು ಶಿವನು ಪ್ರತಿ ಯುಗದಲ್ಲಿ ವಿಭಿನ್ನ ರೂಪಗಳನ್ನು ತೆಗೆದುಕೊಳ್ಳಬೇಕು ಎಂದು ನಿಮಗೆ ತಿಳಿದಿದೆಯೇ? ಆ ರೂಪಗಳು ಯಾವುವು? ಮುಂದಿನ ಅಧ್ಯಾಯದಲ್ಲಿ ಕಾಲಚಕ್ರದ ಈ ಅದ್ಭುತ ರಹಸ್ಯವನ್ನು ಕೇಳಿ. ಅಧ್ಯಾಯ 23. ಕಲ್ಪಗಳ ರಹಸ್ಯ ಮತ್ತು ಶಿವನ ವಾಗ್ದಾನ. ಮಹರ್ಷಿ ಋಷಿಗಳಿಗೆ ಸಮಯದ ಅಗಾಧತೆಯನ್ನು ಅನುಭವಿಸಲು ಮಾಡಿದರು. ಓ ಋಷಿಗಳೇ, ನಾವು ಸಮಯ ಎಂದು ಕರೆಯುವುದು ಶಿವನಿಗೆ ಕಣ್ಣು ಮಿಟ್ಟಿಸುವಷ್ಟು ಸಮಯ. ಬ್ರಹ್ಮನ ಆಯುಷ್ಯವು ಹಲವು ಕಲ್ಪಗಳನ್ನು ವ್ಯಾಪಿಸುತ್ತದೆ ಮತ್ತು ಪ್ರತಿ ಕಲ್ಪದಲ್ಲಿ ವಿಶ್ವವು ತನ್ನ ರೂಪವನ್ನು ಬದಲಾಯಿಸುತ್ತದೆ. ಕಲ್ಪ ಎಂದರೇನು ಎಂಬುದನ್ನು ಸೂತ ವಿವರವಾಗಿ ವಿವರಿಸಿದನು. ಬ್ರಹ್ಮನ ಜೀವನದ ಒಂದು ದಿನವನ್ನು ಕಲ್ಪ ಎಂದು ಕರೆಯಲಾಗುತ್ತದೆ. ಈ ಕಲ್ಪದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗದ 4 ಯುಗಗಳು 1000 ಬಾರಿ ಹಾದು ಹೋಗುತ್ತವೆ. ಈ ಸಮಯ ಎಷ್ಟು ವಿಶಾಲವಾಗಿದೆ ಎಂದು ಊಹಿಸಿ.
ಮತ್ತು ಆ ಕಾಲದ ಪ್ರಮುಖ ಘಟನೆಗಳ ಆಧಾರದ ಮೇಲೆ ಪ್ರತಿ ಕಲ್ಪಕ್ಕೂ ತನ್ನದೇ ಆದ ಹೆಸರಿದೆ. ಕೆಲವೊಮ್ಮೆ ಶಕ್ತಿ ಪ್ರಾಬಲ್ಯವಿದ್ದ ವಾಮದೇವ ಕಲ್ಪವಿದೆ, ಕೆಲವೊಮ್ಮೆ ಜ್ಞಾನದ ಸೂರ್ಯ ಬೆಳಗುವ ತತ್ಪುರುಷ ಕಲ್ಪವಿದೆ, ಕೆಲವೊಮ್ಮೆ ಅಜ್ಞಾನದ ಕತ್ತಲೆ ದೂರವಾದಾಗ ಅಘೋರ ಕಲ್ಪವಿದೆ ಮತ್ತು ಕೆಲವೊಮ್ಮೆ ಶುದ್ಧತೆ ಆಳುವ ಸದೋಜಾತ ಕಲ್ಪವಿದೆ. ಮುಖ್ಯವಾಗಿ ಶಿವನು ಪ್ರತಿ ಕಲ್ಪದಲ್ಲೂ ಅವತರಿಸುತ್ತಾನೆ. ಶಿವನು ತನ್ನ ಭಕ್ತರನ್ನು ಎಂದಿಗೂ ತ್ಯಜಿಸುವ ಸಮಯವಿಲ್ಲ. ಭೂಮಿಯ ಮೇಲೆ ಧರ್ಮದಲ್ಲಿ ಕ್ಷೀಣತೆ ಉಂಟಾದಾಗ ಅಥವಾ ನವಸೃಷ್ಟಿ ಅಗತ್ಯವಿದ್ದಾಗ ಅವನು ವಿವಿಧ ಬಣ್ಣಗಳಲ್ಲಿ ಮತ್ತು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಶಿವನು ಬ್ರಹ್ಮನಿಗೆ ವಾಗ್ದಾನ ಮಾಡಿದ್ದಾನೆ. ಈ ಅಧ್ಯಾಯದಲ್ಲಿ ನಾವು ವಾಸಿಸುವ ಈ ಜಗತ್ತು ಸೃಷ್ಟಿಯಾಗುತ್ತಿರುವುದು ಇದೇ ಮೊದಲ ಬಾರಿ ಅಲ್ಲ. ಈ ಚಕ್ರವು ಕೋಟ್ಯಾಂತರ ವರ್ಷಗಳಿಂದ ನಡೆಯುತ್ತಿದೆ. ಸೃಷ್ಟಿ ಮತ್ತು ವಿನಾಶವು ಪ್ರಕೃತಿಯ ನಿಯಮಗಳು. ಆದರೆ ಈ ಸೃಷ್ಟಿ ಮತ್ತು ವಿನಾಶದ ಆಟದಲ್ಲಿ ಒಂದು ವಿಷಯ ಸ್ಥಿರವಾಗಿದೆ: ಶಿವನ ಭರವಸೆ. ಶಿವನಷ್ಟೇ ಅಲ್ಲ, ಅವನ ಅನುಯಾಯಿಗಳು ಮತ್ತು ಶಕ್ತಿಗಳೂ ಸಹ ಅವನೊಂದಿಗೆ ಬರುತ್ತವೆ ಎಂದು ಮಹರ್ಷಿ ವಿವರಿಸಿದರು. ಆದರೆ ಕಲಿಯುಗದಲ್ಲಿ ಮಾನವರ ಬುದ್ಧಿಶಕ್ತಿ ಕಡಿಮೆಯಾದಾಗ ಶಿವನು ಯಾವ ರೂಪದಲ್ಲಿ ಜ್ಞಾನವನ್ನು ನೀಡಲು ಬರುತ್ತಾನೆ? ಅವನು ವೈಯಕ್ತಿಕವಾಗಿ ಬರುತ್ತಾನೋ ಅಥವಾ ಅವನು ಗುರುವನ್ನು ಕಳುಹಿಸುತ್ತಾನೋ? ತಿಳಿಯಿರಿ, ಕಾಲಗಳು ಬದಲಾಗುತ್ತವೆ, ಯುಗಗಳು ಬದಲಾಗುತ್ತವೆ, ಆದರೆ ತನ್ನ ಭಕ್ತರಿಗಾಗಿ ದೇವರ ರಕ್ಷಣಾತ್ಮಕ ವಲಯವು ಎಂದಿಗೂ ಬದಲಾಗುವುದಿಲ್ಲ. ವೇದವ್ಯಾಸರು ದ್ವಾಪರ ಯುಗದಲ್ಲಿ ಜನಿಸಿದರು, ಆದರೆ ವೇದವ್ಯಾಸರು ಇಲ್ಲಿಯವರೆಗೆ 28 ಬಾರಿ ಕಾಣಿಸಿಕೊಂಡಿದ್ದಾರೆ ಮತ್ತು ಪ್ರತಿ ಬಾರಿಯೂ ಶಿವನು ಅವರ ಗುರುವಾಗಿ ಅವತರಿಸಿದ್ದಾನೆ. ಜಗತ್ತಿಗೆ ಜ್ಞಾನವನ್ನು ನೀಡಿದ 28 ಯೋಗ ಅವತಾರಗಳು ಯಾರು? ಈ ಗುರು ಶಿಷ್ಯ ಪರಂಪರೆಯ ರಹಸ್ಯವನ್ನು ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 24: ಯೋಗ ಅವತಾರಗಳು ಮತ್ತು ಗುರು ಸಂಪ್ರದಾಯ. ಋಷಿಗಳ ಕುತೂಹಲವನ್ನು ತೃಪ್ತಿಪಡಿಸುತ್ತಾ ಸೂತನು ಹೇಳಿದನು: ಓ ಜ್ಞಾನಾನ್ವೇಷಕರೇ, ಶಿವನು ಕೈಲಾಸದಲ್ಲಿ ಕುಳಿತು ಧ್ಯಾನ ಮಾಡುವುದಿಲ್ಲ. ಅವನು ಜಗದ್ಗುರು, ಜಗತ್ತಿನ ಗುರು ಕೂಡ. ಪ್ರತಿ ದ್ವಾಪರ ಯುಗದಲ್ಲಿ ಮಾನವ ಬುದ್ಧಿಯು ವೇದಗಳನ್ನು ಅರ್ಥಮಾಡಿಕೊಳ್ಳಲು ಅಸಮರ್ಥನಾದಾಗ ವಿಷ್ಣು ವೇದವ್ಯಾಸರಾಗಿ ಜನ್ಮ ತಾಳುತ್ತಾನೆ ಮತ್ತು ಆ ವೇದವ್ಯಾಸರಿಗೆ ಜ್ಞಾನವನ್ನು ನೀಡಲು ಮತ್ತು ಯೋಗ ಮಾರ್ಗವನ್ನು ಸ್ಥಾಪಿಸಲು ಶಿವನು ಸಹ ಅವತರಿಸುತ್ತಾನೆ. ಮಹರ್ಷಿ ವಿವಿಧ ದ್ವಾಪರ ಯುಗಗಳಲ್ಲಿ ಕಾಣಿಸಿಕೊಂಡ 28 ಮಹಾಯೋಗೇಶ್ವರರ ಹೆಸರುಗಳನ್ನು ಒಂದೊಂದಾಗಿ ಪಟ್ಟಿ ಮಾಡಿದನು. ಈ ಪಟ್ಟಿ ಸಾಮಾನ್ಯ ಹೆಸರುಗಳ ಪಟ್ಟಿಯಾಗಿರಲಿಲ್ಲ, ಅದು ಜ್ಞಾನದ ನದಿಯಾಗಿತ್ತು. ಮೊದಲ ದ್ವಾಪರ ಯುಗದಲ್ಲಿ ಶಿವನು ಶ್ವೇತಮುನಿಯಾಗಿ ಕಾಣಿಸಿಕೊಂಡನು. ನಂತರ ಅವನು ಸುತಾರ, ದಮನ, ಸುಹೋತ್ರ ಮತ್ತು ಕಂಕರೂಪಗಳನ್ನು ತೆಗೆದುಕೊಂಡನು. ಒಮ್ಮೆ ಅವನು ಲೋಕಾಕ್ಷಿ, ನಂತರ ಜೈಗಿಷವ್ಯ ಮತ್ತು ನಂತರ ದಧಿವಾಹನನಾದನು. ಋಷಿಗಳೇ, ಭೃಗುವಿನ ರೂಪಗಳಲ್ಲಿ ಶಿವನು ಯೋಗದ ಜ್ಞಾನವನ್ನು ನೀಡಿದ್ದಾನೆಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಉಗ್ರ ಮತ್ತು ಅತ್ರಿ. ಸುತಾಜಿ ತನ್ನ 18ನೇ ಅವತಾರದಲ್ಲಿ ಶಿಖಂಡಿಯಾದರು ಎಂದು ವಿವರಿಸಿದರು. ನಂತರ ಅವರು ಜಾತುಕನ್ಯಾ ಮತ್ತು ದಾರುಕ ರೂಪಗಳನ್ನು ತೆಗೆದುಕೊಂಡರು. ಪ್ರಸ್ತುತ ಕಲ್ಪದಲ್ಲಿ ಶ್ರೀಕೃಷ್ಣನ 28ನೇ ದ್ವಾಪರ ಯುಗದಲ್ಲಿ ಶಿವನು ಲಕ್ಲಿಶ ರೂಪವನ್ನು ಧರಿಸಿದನು. ಅವನು ಕಾಯಾವರೋಹಣ ತೀರ್ಥದಲ್ಲಿ ತನ್ನ 4 ಶಿಷ್ಯರಾದ ಕುಶಿಕ, ಗರ್ಗ, ಮಿತ್ರ ಮತ್ತು ಕೌರುಷರೊಂದಿಗೆ ಅವತರಿಸಿದನು. ಈ ಎಲ್ಲ ಅವತಾರಗಳನ್ನು ಯೋಗ ಅವತಾರಗಳು ಎಂದು ಕರೆಯಲಾಗುತ್ತದೆ. ಅವರ ಕಾರ್ಯವೆಂದರೆ ರಾಕ್ಷಸರನ್ನು ಕೊಲ್ಲುವುದಲ್ಲ, ಅವರ ಕಾರ್ಯವೆಂದರೆ ಅಜ್ಞಾನವನ್ನು ಜಯಿಸುವುದು. ಅವರು ಜಗತ್ತಿಗೆ ಪಾಶುಪತ ಯೋಗವನ್ನು ಕಲಿಸಿದರು. ಅವರು ಬೂದಿಯನ್ನು ಹೇಗೆ ಅನ್ವಯಿಸುವುದು, ಧ್ಯಾನ ಮಾಡುವುದು ಮತ್ತು ಮೋಕ್ಷವನ್ನು ಪಡೆಯುವುದು ಎಂಬುದನ್ನು ವಿವರಿಸಿದರು. ಗುರುವಿಲ್ಲದೆ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಮಹರ್ಷಿ ವಿವರಿಸಿದರು. ಮತ್ತು ಮೂಲ ಗುರು ಸ್ವತಃ ಶಿವ. ಇಂದು ಭೂಮಿಯ ಮೇಲೆ ಮುಂದುವರಿಯುವ ಗುರು ಸಂಪ್ರದಾಯವು ಈ ಯೋಗ ಅವತಾರಗಳ ಕೊಡುಗೆಯಾಗಿದೆ. ದೇವರು ಕೇವಲ ಪವಾಡಗಳನ್ನು ಮಾಡುವುದಿಲ್ಲ, ಗುರುವಾಗಿ ಅವನು ನಮಗೆ ಸರಿಯಾದ ಮಾರ್ಗವನ್ನು ಸಹ ತೋರಿಸುತ್ತಾನೆ. ಆದ್ದರಿಂದ ನಾವು ಗುರುವಿನಲ್ಲಿ ಶಿವನನ್ನು ನೋಡಬೇಕು. ನೀವು ಗುರುವನ್ನು ಕಂಡುಹಿಡಿದಿದ್ದೀರಿ, ನೀವು ಜ್ಞಾನವನ್ನು ಪಡೆದಿದ್ದೀರಿ. ಆದರೆ ಆ ಜ್ಞಾನವನ್ನು ಪಡೆಯಲು ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧೀಕರಿಸಬೇಕು.
ಕೇವಲ ನೀರಿನಿಂದ ಸ್ನಾನ ಮಾಡುವುದರಿಂದಲೇ ನೀವು ಶುದ್ಧರಾಗುತ್ತೀರಾ? ಇಲ್ಲ. ಪಾಪಗಳನ್ನು ತೊಳೆಯುವ ಸ್ನಾನಕ್ಕೆ ಶಾಸ್ತ್ರಗಳು ರಹಸ್ಯ ನಿಯಮಗಳನ್ನು ಹೊಂದಿವೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 25. ಸ್ನಾನ ಮತ್ತು ನೀರು ಕುಡಿಯುವ ಪವಿತ್ರ ಆಚರಣೆಗಳು. ಮಹರ್ಷಿ ಈಗ ಕಥೆಯಿಂದ ಆಚರಣೆಗೆ ತೆರಳಿದರು. ಅವರು ಹೇಳಿದರು, ಓ ಋಷಿಗಳೇ ಮತ್ತು ನನ್ನ ಪ್ರೀತಿಯ ಕೇಳುಗರೆ, ಎಚ್ಚರಿಕೆಯಿಂದ ಆಲಿಸಿ. ನೀವು ಶಿವನನ್ನು ಪಡೆಯಬೇಕೆಂದರೆ ನೀವು ಮೊದಲು ನಿಮ್ಮ ದೈನಂದಿನ ದಿನಚರಿಯನ್ನು ಸುಧಾರಿಸಬೇಕು. ಅಮೃತವು ಕೊಳಕು ಪಾತ್ರೆಯಲ್ಲಿ ಉಳಿಯದಂತೆಯೇ ಶಿವನೂ ಅಶುದ್ಧ ದೇಹ ಮತ್ತು ಮನಸ್ಸಿನಲ್ಲಿ ಉಳಿಯುವುದಿಲ್ಲ. ನಿಯಮಗಳನ್ನು ವಿವರವಾಗಿ ವಿವರಿಸುತ್ತಾ ಮಹರ್ಷಿ ಸೂರ್ಯೋದಯಕ್ಕೆ ಮೊದಲು ಬ್ರಹ್ಮಮುಹೂರ್ತದ ಸಮಯದಲ್ಲಿ ಎಚ್ಚರಿಕೆಯಾಗುವುದು ಉತ್ತಮ ಎಂದು ಹೇಳಿದರು. ಎಚ್ಚರಿಕೆಯಾದ ನಂತರ ಹಾಸಿಗೆಯಲ್ಲಿ ಕುಳಿತು ಮೊದಲು ನಿಮ್ಮ ಇಷ್ಟದೇವತೆ ಮತ್ತು ಗುರುಗಳನ್ನು ನೆನಪಿಸಿಕೊಳ್ಳಿ. ನಂತರ ನಿಮ್ಮನ್ನು ನೀವು ಸೊಡಿಲಿಸಿಕೊಂಡ ನಂತರ ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ. ಮಂತ್ರಗಳನ್ನು ಪಠಿಸುವ ಮೊದಲು ಬಾಯನ್ನು ಶುದ್ಧೀಕರಿಸದೆ ಪಠಿಸುವುದು ಪಾಪ. ಸ್ನಾನದ ನಿಯಮಗಳನ್ನು ವಿವರಿಸುತ್ತಾ ನದಿಯಲ್ಲಿ ಸ್ನಾನ ಮಾಡುವುದು ಉತ್ತಮ, ಬಾವಿಯಲ್ಲಿ ಸ್ನಾನ ಮಾಡುವುದು ಮಧ್ಯಮ ಮತ್ತು ಮನೆಯಲ್ಲಿ ಸಾಮಾನ್ಯ ಎಂದು ಹೇಳಿದರು. ಸ್ನಾನ ಮಾಡುವಾಗ ನಿಮ್ಮ ದೇಹದಿಂದ ಕೊಳಕನ್ನು ಒರೆಯಬೇಡಿ. ಬದಲಾಗಿ ನೀರಿನ ದೇವತೆ ವರುಣನು ನಿಮ್ಮ ಪಾಪಗಳನ್ನು ತೊಳೆಯುತ್ತಿದ್ದಾನೆ ಎಂಬ ಭಾವನೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಸ್ನಾನ ಮಾಡುವಾಗ ಆಗಮ ಸೂಕ್ತವನ್ನು ಪಠಿಸಿ ಅಥವಾ ಓಂ ನಮಃ ಶಿವಾಯ ಜಪಿಸಿ. ನಿಮ್ಮ ತಲೆಯನ್ನು ಒದ್ದೆ ಮಾಡದೆ ಸ್ನಾನ ಮಾಡುವುದನ್ನು ಸ್ನಾನ ಎಂದು ಪರಿಗಣಿಸಲಾಗುವುದಿಲ್ಲ. ನಂತರ ಮಹರ್ಷಿ ಆಚಮನದ ರಹಸ್ಯವನ್ನು ಬಹಿರಂಗಪಡಿಸಿದರು. ಸ್ನಾನದ ನಂತರ ಗೋಕರ್ಣ ಮುದ್ರೆಯಲ್ಲಿ ನಿಮ್ಮ ಬಲಗೈಯನ್ನು ರೂಪಿಸಿ. ಇದು ಹಸುವಿನ ಕಿವಿಯ ಆಕಾರವನ್ನು ನೆನಪಿಸುವ ಮುದ್ರೆ. ಆ ಮುದ್ರೆಯಲ್ಲಿ ಕೈಯನ್ನು ಹಿಡಿದು 3 ಬಾರಿ ನೀರನ್ನು ಆಚಮನವಾಗಿ ಸೇವಿಸಬೇಕು. ಮೊದಲ ಬಾರಿಗೆ ಆತ್ಮತತ್ವಂ ಶೋಧಯಾಮಿ ಎಂದರೆ ನಾನು ನನ್ನ ಆತ್ಮವನ್ನು ಶುದ್ಧೀಕರಿಸುತ್ತೇನೆ. ಎರಡನೇ ಬಾರಿಗೆ ವಿದ್ಯಾತತ್ವಂ ಶೋಧಯಾಮಿ ಮತ್ತು 3ನೇ ಬಾರಿಗೆ ಶಿವತತ್ವಂ ಶೋಧಯಾಮಿ ಎಂದು ಹೇಳಬೇಕು. ನಂತರ ನಿಮ್ಮ ತುಟಿಗಳನ್ನು ಮುಚ್ಚಿ ನೀರನ್ನು ನಿಮ್ಮ ಇಂದ್ರಿಯಗಳು, ಕಣ್ಣುಗಳು, ಮೂಗು ಮತ್ತು ಕಿವಿಗಳಿಗೆ ಸ್ಪರ್ಶಿಸಬೇಕು. ಈ ಪ್ರಕ್ರಿಯೆಯು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಸ್ನಾನ ಮತ್ತು ಆಚಮನವಿಲ್ಲದೆ ಮಾಡುವ ಪೂಜೆಯು ಯಾವುದೇ ಫಲಿತಾಂಶವನ್ನು ನೀಡುವುದಿಲ್ಲ. ಅದು ರಾಕ್ಷಸರಿಗೆ ಹೋಗುತ್ತದೆ. ನೀರು ಮಾತ್ರ. ಇದು ನೀರಲ್ಲ, ಜೀವಶಕ್ತಿ. ಭಕ್ತಿಪೂರ್ವಕ ವಿನಂತಿ. ನಿಜವಾಗಿಯೂ ಪರಿಶುದ್ಧತೆಯನ್ನು ಬಯಸುವ ಮತ್ತು ಶಿವನನ್ನು ತಮ್ಮ ಹೃದಯಕ್ಕೆ ಆಹ್ವಾನಿಸುವ ಭಕ್ತರು ಹರ್ ಹರ್ ಗಂಗೆ, ಹರ್ ಹರ್ ಮಹಾದೇವ್ ಎಂದು ಕಾಮೆಂಟ್ ಮಾಡಬೇಕು. ಈ ಪವಿತ್ರ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಪಾಠ: ಬಾಹ್ಯ ಪರಿಶುದ್ಧತೆಯೊಂದಿಗೆ ಸ್ನಾನ ಮಾಡುವುದರಿಂದ ಆಂತರಿಕ ಶಾಂತಿಯ ಬಾಗಿಲು ತೆರೆಯಲ್ಪಡುತ್ತದೆ. ಆದ್ದರಿಂದ ಸೋಮಾರಿತನವನ್ನು ಬಿಟ್ಟು ಶುದ್ಧತೆಯನ್ನು ಅಪ್ಪಿಸಿಕೊಳ್ಳಿ. ದೇಹವನ್ನು ನೀರಿನಿಂದ ತೊಳೆಯಲಾಗಿದೆ, ಆದರೆ ನೀರಿನಿಂದಲ್ಲದೆ ಬೆಂಕಿಯಿಂದ ಮಾಡುವ ಒಂದು ಸ್ನಾನವಿದೆ. ಅದನ್ನು ದೇವತೆಗಳು ಸಹ ಅಭ್ಯಾಸ ಮಾಡುತ್ತಾರೆ. ಯಾವ ಸ್ನಾನವು ವ್ಯಕ್ತಿಯನ್ನು ಶಿವನಾಗಿ ಪರಿವರ್ತಿಸುತ್ತದೆ? ಅದು ಭಸ್ಮ ಸ್ನಾನ. ಭಸ್ಮವನ್ನು ಅನ್ವಯಿಸುವ ಸರಿಯಾದ ವಿಧಾನವೇನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ.